ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಮಧುಬಾಲ ಬ್ಲೌಸ್ ಫ್ರಂಟ್ ಹುಕ್ಸ್ ಪ್ಲಸ್ ಬ್ಯಾಕ್ ಅಲ್ಲಿ ಟೆಂಪಲ್ ತರ ಶೇಪ್ ಯಾವ ತರ ಕಟ್ ಮಾಡಬೇಕು ಅನ್ನೋದು ನೀಟಾಗಿ ಬರೆದು ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದೇ ರೀತಿ ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಸೇಮ್ ಮಧುಬಾಲ ಬ್ಲೌಸ್ ನೇ ಬ್ಯಾಕ್ ಹುಕ್ಸ್ ಕಟ್ ಮಾಡಿದೆ. ಬ್ಯಾಕ್ ಅಲ್ಲಿ ಸ್ಕ್ವೇರ್ ಟೈಪ್ ಬರ್ತಾ ಇತ್ತು. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಯಾರೋ ಸಬ್ಸ್ಕ್ರೈಬರ್ ತುಂಬಾ ಜನ ಕಮೆಂಟ್ ಮಾಡಿದ್ರು, ಅದಕ್ಕೋಸ್ಕರ ಅದರಲ್ಲೇ ಪ್ರಿನ್ಸಸ್ ಕಟ್ ಶೇಪ್ ಬಂದು ಈ ತರ ವಿ ನೆಕ್ ಬಂದು ಇಲ್ಲಿ ಟೈಂಗ್ ಲೇಟೆಸ್ಟ್ ಆಗಿ ಬರುತ್ತಲ್ಲ, ಟೈಂಗ್ ಬರೋದನ್ನು ಯಾವ ತರ ಕಟ್ ಮಾಡ್ಕೋಬೇಕು, ಅದೇ ರೀತಿ ಅದೇ ಇದರಲ್ಲಿ ಮಧುಬಾಲ ಶೇಪ್ ನ ಯಾವ ತರ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ಎರಡಕ್ಕೂ ಡಿಫ್ರೆನ್ಸ್ ಆಗಿ ಫ್ರಂಟ್ ಹುಕ್ಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆನಾ? ಅದೇ ರೀತಿ ನಮ್ಮ ಚಾನಲ್ ಅಲ್ಲಿ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ, ಹಾರ್ಮೋಲ್ ಅಲ್ಲಿ ರಿಂಕಲ್ಸ್ ಯಾಕೆ ಬಬಲ್ಸ್ ತರ ಈ ತರ ಲೂಸ್ ಬರುತ್ತೆ, ಸುಕ್ಲು ಜಾಸ್ತಿ ಬರ್ತಾ ಇದೆ ಅಂತ ಕಾಮೆಂಟ್ ಮಾಡಿದ್ರು. ಮತ್ತೆ ಫೋಟೋನು ಕಳಿಸಿದ್ರು. ಅವ್ರಿಗೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಸ್ಲೀವ್ಸ್ ಸುಕ್ಲು ಬರ್ದಿರ ಯಾವ ತರ ಕಟ್ ಮಾಡ್ಕೋಬೇಕು, ಮತ್ತೆ ಹಾರ್ಮೋಲ್ ಅಲ್ಲಿ ಸುಕ್ಲು ಬರ್ದಿರ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ಅದ್ರ ಬಗ್ಗೆನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ? ಈ ವಿಡಿಯೋದಲ್ಲಿ ಎರಡಕ್ಕೂ ಡಿಫ್ರೆನ್ಸ್ ಪ್ಲಸ್ ಹಾರ್ಮೋಲ್ ರಿಂಕಲ್ಸ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದೇನಿಲ್ಲ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅದರಿಂದ ಇನ್ನೂ ಚೆನ್ನಾಗಿ ಅಪ್ಡೇಟ್ ಆಗಿ ಹೊಸದಾಗಿ ಬರುವಂತ ಡಿಸೈನ್ ಎಲ್ಲಾನು ನಾನು ಪ್ರತಿಯೊಂದು ನೀಟಾಗಿ ಕಲ್ಸ್ಕೊಡೋ ತರ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಅದೇ ರೀತಿ ನಮ್ಮ ಚಾನಲ್ ಹೆಚ್ಚು ಕಮ್ಮಿ 300 ವಿಡಿಯೋಸ್ ಮೇಲ್ ಮಾಡಿದ್ದೀನಿ. ಅದರಲ್ಲಿ ಪ್ರತಿಯೊಂದು ಡಿಸೈನ್ದು ಮತ್ತೆ ಫ್ರಾಕ್ಸ್ದು, ಅಲೆ ಸೀರೆ ಲಂಗ ಬ್ಲೌಸ್ದು, ಮತ್ತೆ ಕಟಾರಿ ಬ್ಲೌಸು, ಸಿಂಪಲ್ ಬ್ಲೌಸು, ಮತ್ತೆ ಅಳತೆ ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ ತಗೊಂಡು ನಾವು ನಾರ್ಮಲ್ ಆಗಿ ಯಾವ ತರ ಹೊಲಿದು ಈ ತರ ತುಂಬಾ ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರಲ್ಲಿ ನೀವು ಚೆಕ್ ಮಾಡಿ, ನಿಮ್ಗೆ ಅದ್ರಲ್ಲಿ ಏನು ಸಿಗಲ್ವ ಅಂತಂದ್ರು ಅದನ್ನ ನನಗೆ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆಗ್ಬೋದು, ಕೆಲಸ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಲೇಟ್ ಆದ್ರೂ ಅದ್ರ ಬಗ್ಗೆ ನೀಟಾಗಿ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಇಲ್ಲ ಸರ್, ನಾವು ಕಟ್ ಮಾಡ್ಬೇಕಾದ್ರೆ ಏನೋ ಸ್ವಲ್ಪ ಸಣ್ಣ ಪುಟ್ಟ ಡೌಟ್ಸ್ ಬರುತ್ತೆ ಅನ್ನೋರಿಗೆ ಅಲ್ಲಿ ಕೆಳಗಡೆ ಕಾಮೆಂಟ್ ಮಾಡಿ, ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ, ಇಲ್ಲಾಂದ್ರೆ ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳಿಸಿದ್ರೆ ನಾನು ಅದಕ್ಕೆ ಫೋನ್ ಮಾಡೋರಿಗೆ ಫೋನಲ್ಲೇ ರಿಪ್ಲೈ ಕೊಡ್ತೀನಿ. ವಾಟ್ಸ್ಆಪ್ ಅಲ್ಲಿ ನೀವು ಕಟ್ ಮಾಡಿರೋಂಥ ಬ್ಲೌಸ್ ಏನ್ ಪ್ರಾಬ್ಲಮ್ ಇದೆ ಅಂತ ಫೋಟೋ ಕಳಿಸಿದ್ರೆ ಅದನ್ನ ನೋಡಿ ಸ್ವಲ್ಪ ಐಡಿಯಾಸ್ ಕೊಡ್ತೀನಿ. ಇಲ್ಲ ಸರ್, ನೀವು ಎಷ್ಟೇ ಮಾಡಿದ್ರು ನೀವು ಮಾರ್ಕ್ ಮಾಡಿ ಕಟ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಾವು ಮಾಡಿದ್ರೆ ಅಷ್ಟು ನೀಟಾಗಿ ಬರ್ತಾ ಇಲ್ಲ ಅನ್ನೋರಿಗೆ ನಾನೊಂದು ಸಜೆಷನ್ ಕೊಡ್ತೀನಿ. ಸಂಡೇ ಟೈಮಲ್ಲಿ ಫೋನ್ ಮಾಡ್ಕೊ ಬನ್ನಿ, ನಾನು ಒಂದು ಬ್ಲೌಸ್ ನ ನಿಮ್ಗೆ ನೀಟಾಗಿ ಕಟ್ ಮಾಡ್ಕೊಡ್ತೀನಿ. ಅಲ್ಲಿ ನಿಮ್ ಮುಂದೆನೆ ಕಟ್ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಕಟ್ ಮಾಡ್ತೀನಿ. ಅವಾಗ ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ. ಮತ್ತೆ ಅದನ್ನೇ ತಗೊಂಡೋಗಿ ನೀವು ಇನ್ನೊಂದು ಬ್ಲೌಸ್ ಇಟ್ಕೊಂಡು ಕಟ್ ಮಾಡಿ ನಿಮ್ ಬ್ಲೌಸ್ ಹಾಕೊಂಡು ಫಿಟ್ಟಿಂಗ್ ಚೆಕ್ ಮಾಡಿ ಚೆನ್ನಾಗಿದೆ ಅಂತಂದ್ರೆ ನೆಕ್ಸ್ಟ್ ನಮ್ಮ ಚಾನಲ್ ಫಾಲೋ ಮಾಡಿ. ನೆಕ್ಸ್ಟ್ ಟೈಮ್ ಏನಾದ್ರು ಬಂತಂದ್ರೆ ನೆಕ್ಸ್ಟ್ ಯಾವ್ದು ಕಟೋರಿ ಬ್ಲೌಸ್ ಆಗಿರ್ಬೋದು, ಬೋಟ್ ನೆಕ್ ಆಗಿರ್ಬೋದು, ಹೈವಿ ನೆಕ್ ಆಗ್ಬೋದು, ಏನಾದ್ರು ಸಣ್ಣ ಪುಟ್ಟ ಡೌಟ್ಗಳು ಬಂದಾಗ ಫೋನಲ್ಲೇ ಹೇಳ್ತೀನಿ. ಇಲ್ಲ ಅಂತಂದ್ರೆ ಸಂಡೇ ಟೈಮ್ ಯಾವಾಗಾದ್ರೂ ಫ್ರೀ ಇದ್ದಾಗ ಬಂದಾಗ ನಿಮ್ಗೆ ಏನ್ ಡೌಟ್ಸ್ ಇರುತ್ತೋ ಅದನ್ನ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಾಸ್ತಿ ಕಟಿಂಗ್ ಮಾಡ್ಕೊಡಕ್ಕಂತೂ ಆಗಲ್ಲ, ಯಾವ್ದೇ ಕಾರಣಕ್ಕೂ ನಮಗೂ ಸ್ವಲ್ಪ ಕೆಲಸ ಇರುತ್ತೆ. ಒಂದ್ ಕಟಿಂಗ್ ಮಾತ್ರ ಮಾಡ್ಕೊಡ್ತೀನಿ. ಮತ್ತೆ ಡೌಟ್ ಇರೋದನ್ನ ನೀಟಾಗಿ ಸಂಡೇ ಟೈಮಲ್ಲಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಅದ್ರ ಬಗ್ಗೆ ಏನಿಗೆ ಬರುತ್ತೆ, ಯಾವ ಪ್ರಾಬ್ಲಮ್, ಎಷ್ಟು ಏನು ಎಲ್ಲಿ ಜಾಸ್ತಿ ಕಮ್ಮಿ ಮಾಡಿದ್ರೆ ಏನಕ್ಕೆ ರಿಂಕಲ್ಸ್ ಬರುತ್ತೆ ಅನ್ನೋದು ನಿಮ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವೇನು ಇಲ್ಲ, ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಖಂಡಿತವಾಗ್ಲೂ ಇನ್ನೂ ತುಂಬಾ ಚೆನ್ನಾಗಿರುವಂತ ವಿಡಿಯೋಸ್ನ ಮಾಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವಿವತ್ತು ಮಧುಬಾಲ ಬ್ಲೌಸ್ ಡಿಸೈನ್ ಫ್ರಂಟ್ ಹುಕ್ಸ್ ಬ್ಯಾಕ್ ಈ ತರ ನೆಕ್ ಶೇಪ್ ಬರ್ಕೊಂಡಿದೀವಿ. ಮತ್ತೆ ಪ್ಯಾಡೆಡ್ ಬರುತ್ತೆ, ಟೈಯಿಂಗ್ ಬರುತ್ತೆ. ಮಧುಬಾಲ ಬ್ಲೌಸ್ ನೆಕ್ ಶೇಪ್ ಬರ್ಕೊಂಡಿದೀವಿ. ಇದು ಬಾಡಿ ಮೆಜರ್ಮೆಂಟ್. ಅದೇ ರೀತಿ ನಾವು ರೆಗ್ಯುಲರ್ ಆಗಿ ಫಸ್ಟ್ ಕಟ್ ಮಾಡುವಂತದ್ದು ಸ್ಲೀವ್ಸ್ ಈ ತರ ಶೇಪ್ ಕಟ್ ಮಾಡ್ಕೊಂಡಿದೀನಿ. ಸ್ಲೀವ್ ಲೆಂತ್ ಮತ್ತೆ ಸ್ಲೀವ್ ರೌಂಡ್ ಇದು ಆಲ್ಮೋಸ್ಟ್ 16 ಇದೆ, 16 ಇದೆ. 16ಕ್ಕೆ ನಾನು ಏನ್ ಮಾಡಿದ್ದೀನಿ, 7.75 ತಗೊಂಡಿದ್ದೀನಿ, 1/4 ಇಂಚ್ ಕಮ್ಮಿ ತಗೊಂಡಿ. ಏನಕ್ಕೆ ಅಂತಂದ್ರೆ ಎಲ್ಲರೂ ಕಸ್ಟಮರ್ ಹೇಳ್ತಾ ಇದಾರೆ, ಸಬ್ಸ್ಕ್ರೈಬರು ನಾವಿವತ್ತು ಮಧುಬಾಲ ಡಿಸೈನ್ ಫ್ರಂಟ್ ಹುಕ್ಸ್ ಕಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾನು ಕಸ್ಟಮರ್ ಇದ್ದಾಗ ನೋಡಿ ಈ ತರ ನೆಕ್ ಶೇಪ್ ಬರ್ಕೊಂಡಿದೀನಿ. ಇಲ್ಲಿ ಲೂಪು ಬಟನ್ ಬರುತ್ತೆ ಬ್ಯಾಕ್ ಅಲ್ಲಿ. ಇದು ಬಾಡಿ ಮೆಜರ್ಮೆಂಟ್, ಇದು ಸ್ಲೀವ್ಸ್, ಇದು ಮಧುಬಾಲ ಫ್ರಂಟ್ ಶೇಪ್ ಬರ್ಕೊಂಡಿದೀನಿ. ಮತ್ತೆ ಇಲ್ಲಿ ಟೈಯಿಂಗು, ಇಲ್ಲಿ ನೆಕ್ ಶೇಪ್ ಬರ್ಕೊಂಡಿದೀನಿ. ಅದೇ ರೀತಿ ಇವಾಗ ನಾವು ರೆಗ್ಯುಲರ್ ಕಟ್ ಮಾಡ್ದಂಗೆ ಸ್ಲೀವ್ಸ್ ನ ಕಟ್ ಮಾಡ್ಕೊಂಡಿದೀನಿ. ಸ್ಲೀವ್ ಲೆಂತ್ ಮತ್ತೆ ಸ್ಲೀವ್ ರೌಂಡ್ ಮತ್ತೆ ಇದು ಆರ್ಮೋಲ್ 16 ಇಂಚ್ ಇದೆ, ಅದಕ್ಕೆ 3.5 ಡೌನ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ 1/4 ಇಂಚ್ ಕಮ್ಮಿ ತಗೊಂಡು 7.75 ತಗೊಂಡು ಕಟ್ ಮಾಡ್ಕೊಂಡಿದೀನಿ. ಸ್ಲೀವ್ಸ್ ಯಾಕೆ ತೋರಿಸಿಲ್ಲ ಅಂದ್ರೆ ಹಿಂದೆ ವಿಡಿಯೋದಲ್ಲಿ ಸ್ಲೀವ್ಸ್ ದೇ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದಕ್ಕೋಸ್ಕರ ಸ್ಲೀವ್ಸ್ ಅಲ್ಲಿ ತೋರಿಸಿಲ್ಲ, ಕಟ್ ಮಾಡಿದ್ದೀನಿ. ಶೇಪ್ ನೋಡಿ ಈ ತರ ಬರುತ್ತೆ. ನಾನು ಓಪನ್ ಮಾಡಿ ತೋರಿಸ್ತೀನಿ.
ನೋಡಿ ಈ ತರ ನಮ್ಮ ಶೇಪ್ ಹೆಂಗಿರುತ್ತೋ ಭುಜದ ಶೇಪು ಆ ತರ ಸೇಮ್ ಆಗಿರ್ಬೇಕು. ಇದು 16 ಇದ್ರೆ ನಾವು 16 ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ತುಂಬಾ ಸಬ್ಸ್ಕ್ರೈಬರ್ ನನಗೆ ಮೆಸೇಜ್ ಮಾಡ್ತಾ ಇದಾರೆ ಮತ್ತೆ ಕಾಮೆಂಟ್ ಮಾಡ್ತಾ ಇದ್ದಾರೆ ಏನಂತಂದ್ರೆ, ಇಲ್ಲಿ ಸುಕ್ಕುಲ್ ಬರುತ್ತೆ ಅದೇ ಅಂದ್ರೆ ಬಟ್ಟೆ ಹಿಂಗೆ ಬಲೂನ್ ತರ ಲೂಸ್ ಆಗಿ ಬರ್ತಾ ಇದೆ ಅಂತ ತುಂಬಾ ಜನ ಸಬ್ಸ್ಕ್ರೈಬ್ ಮೆಸೇಜ್ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಮತ್ತೆ ಈ ಇಲ್ಲಿಂದ ಇಲ್ಲಿಗೆ ನಾವೇನ್ ಮೆಜರ್ಮೆಂಟ್ ಇರುತ್ತೆ ನೋಡಿ, ನಾನು ಇಲ್ಲಿ ಏರ್ ಅಂತ ಆರ್ಮೋಲ್ 16 ತಗೊಂಡಿದ್ದೀನಿ. ಆದ್ರೆ ನಾನು ಇಲ್ಲಿ ಇಟ್ಕೊಂಡಿರೋದು ನೋಡಿ 7 ಮುಕ್ಕಲ್ ಇಟ್ಕೊಂಡಿದ್ದೀನಿ. 1/4 ಇಂಚ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ, ನಾವ್ ಹಿಂಗ್ ಶೇಪ್ ತೆಗ್ದಾಗ 1/4 ಇಂಚ್ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಶೇಪ್ ಅಲ್ಲಿ ನಾವು 1/4 ಇಂಚ್ ಅನ್ನೋದು ಕಮ್ಮಿ ತಗೊಂತೀವಿ. ಇಲ್ಲಿ ಸುಕ್ಲು ಬರದೇ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ 1/4 ಇಂಚ್ ಕಮ್ಮಿ ತಗೋತೀವಿ. ಅವಾಗ ನಮ್ಗೆ ಈ ಬೆಲೂನ್ ತರ ಬರೋದು ಸುಕ್ಲು ಅವೆಲ್ಲ ಬರಲ್ಲ. ಅದಕ್ಕೋಸ್ಕರ ನೀವು ಅಷ್ಟೇ ಸ್ಲೀವ್ಸ್ ಕಟ್ ಮಾಡ್ಬೇಕಾದ್ರೆ 1/4 ಇಂಚ್ ಕಮ್ಮಿ ತಗೊಳ್ಳಿ. ಓಕೆನಾ. ಇಲ್ಲಿ ನಾವು 1/4 ಇಂಚ್ ಕಮ್ಮಿ ತಗೊಂಡ್ರೆ ಮತ್ತೆ ಇಲ್ಲಿ ಬ್ಯಾಕ್ ಅಲ್ಲಿ ಇಲ್ಲಿ 1/4 ಇಂಚ್ ಕಮ್ಮಿ ತಗೊಂತೀವಿ. ಅವಾಗ ಬಟ್ಟೆ ಲೂಸು ಅಲ್ಲಿ ಬರಲ್ಲ. ಲೂಸ್ ಇದ್ರೆ ತಾನೇ ನಮ್ಗೆ ಹಿಂಗೆ ರಿಂಕಲ್ಸು ಬಬಲ್ಸು ಸುಕ್ಕುಲ್ ಬರೋದು. ಲೂಸ್ ಇಲ್ಲ ಅಂದ್ರೆ ಎಲ್ಲಿ ಬರುತ್ತೆ, ಟೈಟ್ ಆಗಿ ಹಿಡ್ಕೊಂತದೆ. ಅದಕ್ಕೋಸ್ಕರ ನೋಡಿ ಡೌಟ್ ಬಂತು ಅಂದ್ರೆ ನಾವು ಇದನ್ನ ಫಸ್ಟ್ ಕಟ್ ಮಾಡ್ಕೊಂಡು ಅದಾದ್ಮೇಲೆ ನೋಡಿ ಈ ತರ ಇಟ್ಟಿ ನೋಡ್ಕೋಬೇಕು. ನೋಡಿ ಕರೆಕ್ಟ್ ಆಗಿ ಇಲ್ಲಿ ನ್ಯಾಚು ಜಾಯಿನ್ ಆಗುತ್ತೆ. ಅವಾಗ ಏನಾಗುತ್ತೆ, ನಾವು ಕಟ್ ಮಾಡಿರೋದು ಬ್ಲೌಸ್ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ 1/4 ಇಂಚ್ ಲೂಸ್ ತಗೊಂಡಿರ್ತೀವಿ, ಇಲ್ಲಿ ಲೂಸ್ ಇರುತ್ತೆ. ಅವಾಗ ಆರ್ಮೋಲ್ ಹತ್ರ ಕರೆಕ್ಟ್ ಆಗಿ ಎಲ್ಲಿ ಹಿಡ್ಕೋಬೇಕು ಕರೆಕ್ಟ್ ಆಗಿ ಅಲ್ಲಿ ಟೈಟ್ ಆಗಿ ಹಿಡ್ಕೊಂತದೆ. ಓಕೆ, ಇದು ಸುಕ್ಕುಲ್ ಬರ್ದಿರ ಆರ್ಮೋಲ್ ಕಟ್ ಮಾಡೋದು. ಮತ್ತೆ ಇದು ಅದೇ ರೀತಿ ನಾನು ಬ್ಯಾಕ್ ಲೆಂತ್ ಕಟ್ ಮಾಡ್ಕೊಂಡಿದ್ದೀನಿ, ಲೆಂತ್ ಮಾರ್ಕ್ ಮಾಡಿದ್ದೀನಿ. ಡೀಪು ಇಲ್ಲಿ ಸ್ವಲ್ಪ ಬ್ರಾಡ್ ಬೇಕು ಅಂದ್ರೆ ಬ್ರಾಡ್. ಅದಾದ್ಮೇಲೆ ಈ ತರ ನೆಕ್ ಶೇಪು ಇದಿಲ್ಲ ನಮ್ಗೆ, ಈ ತರ ಇದು ನೆಕ್ ಶೇಪು. ಮತ್ತೆ ಇಲ್ಲಿ ಕಟ್ ಮಾಡ್ಕೊಂಡು ಇಲ್ಲಿ ಲೂಪ್ ಬಟನ್ ಹಾಕ್ತೀನಿ. ಆರ್ಮೋಲ್ ಡೌನು 6 ತಕೊಂಡು 6 ಇಂಚ್ ತಗೊಂಡು ಹಿಂಗ್ ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡೆ, ಬಂದಿಲ್ಲ. ಮತ್ತೆ 1/4 ಇಂಚ್ ಡೌನ್ ಮಾಡ್ಕೊಂಡು ಚೆಕ್ ಮಾಡಿದೆ, ಬಂತು. ಆ ತರ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದು ಅಷ್ಟೇ, ಆರ್ಮೋಲ್ ಅವ್ರದ್ದು ಶೋಲ್ಡ್ರು ಫುಲ್ ಕತ್ ಅಂತೀವಲ್ಲ, ಇದು ಬಂದ್ಬಿಟ್ಟು 14.25 ಇದೆ. ನಾನು 14 ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತಂದ್ರೆ ಲೂಪ್ ಬಟನ್ ಇದೆಯಲ್ಲ, ಸ್ವಲ್ಪ ಎಕ್ಸ್ಪೆಂಡ್ ಆಗ್ಬಿಡುತ್ತೆ. ಅದೇ ಇಲ್ಲಿ ಫುಲ್ ಕ್ಲೋಸ್ ಇತ್ತು ಅಂದ್ರೆ 14.25 ಇಟ್ಕೊಂತ ಇದೆ ನೋಡಿ ಇಲ್ಲಿ. ಮತ್ತೆ ಸೇಮ್ ಇಲ್ಲೂ 14.25 ಇಟ್ಕೊಂಡು ಹಿಂಗೆ ನಾನು ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಈ ಪೋರ್ಷನ್ ಅಷ್ಟೇ ಮೈನ್ ಇಂಪಾರ್ಟೆಂಟ್, ಇದ್ರಲ್ಲೇ ತಪ್ಪು ಮಾಡ್ತಾ ಇರೋದು. ಈ ಪೋರ್ಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಅಪ್ಪರ್ ಚೆಸ್ಟ್ 33 ಇದೆ. ಮತ್ತೆ ಕೆಳಗಡೆ ಚೆಸ್ಟ್ ಮೇಲೆ ಮೆಜರ್ಮೆಂಟ್, ಸೆಂಟರ್ ಚೆಸ್ಟ್ ಮೆಜರ್ಮೆಂಟ್ 34 ಇದೆ. ನಾವೇನ್ ಮಾಡ್ತೀವಿ 34 ಇಟ್ಬಿಡ್ತೀವಿ. ಈ ತರ ಬ್ಯಾಕು ಲೂಪ್ ಬಟನ್ ಕ್ಲೋಸ್ ನೆಕ್ ಬಂದಾಗ 34 ಇಡಿ, ಏನು ಆಗಲ್ಲ. ಯಾಕಂತ ಇಲ್ಲಿ ಈ ಪೋರ್ಷನ್ ಅಲ್ಲಿ ಬೆನ್ನಿಂಗ್ ಶೇಪ್ ಇರುತ್ತೆ. ಅವಾಗ ಏನಾಗುತ್ತೆ, ಹಿಂಗ್ ಕೈಗೆ ಹಿಂಗ್ ಆಡ್ಸಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ 34 ಇಡಿ. ಅಕಸ್ಮಾತ್ ಇಲ್ಲಿ ಡೀಪ್ ನೆಕ್ ಇದ್ದಾಗ ಏನ್ ಮಾಡ್ತೀರಾ, ಇಲ್ಲಿ 33ನೇ ಇಡಬೇಕು. 1/4 ಇಂಚು ನೋಡಿ ಇಷ್ಟು ಬರುತ್ತೆ. ಆ 1/4 ಇಂಚ್ ಏನಾಗುತ್ತೆ ಅಂದ್ರೆ ಇಲ್ಲಿ ಸುಕ್ಕಲು ಈ ತರ ಬಲೂನ್ ತರ ಎತ್ಕೊಳ್ಳಕ್ಕೆ ಕಾರಣ ಆಗಿರುತ್ತೆ. ಏನ್ ಹೇಳಿ, ಇಲ್ಲಿ ಬ್ರಾಡ್ ಹಿಂಗ್ ಡೀಪ್ ನೆಕ್ ಇದ್ದಾಗ ಇಲ್ಲಿ ಸೈಡ್ ಹೋಗುತ್ತೆ ಹಾಕೊಂಡಾಗ. ಅವಾಗ ಏನಾಗುತ್ತೆ, 1/4 ಇಂಚು ಹಿಂಗ್ ನಾವು ಆಚೆ ತಗೊಂಡಿರ್ತೀವಿ 34 ಇಕ್ಕಿರ್ತೀವಲ್ಲ, ಆ ಲೂಸ್ ಮಿಕ್ಕಿರೋ ಬಟ್ಟೆ ಏನಾಗುತ್ತೆ ಹಿಂಗ್ ಲೂಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಕ್ಲೋಸ್ ನೆಕ್ ಇದ್ದಾಗ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಅದೇ ಇಲ್ಲಿ ಇಡಬೇಕು. ಡೀಪ್ ನೆಕ್ ಬಂದಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಡಬೇಕು. ಅವಾಗ 1/4 ಇಂಚು ಒಳಗಡೆ ಬರುತ್ತೆ. ಅವಾಗ ಏನಾಗುತ್ತೆ, ಈ 1/4 ಇಂಚ್ ಇರೋ ಬಟ್ಟೆನ ನಮ್ಗೆ ಇಲ್ಲಿ ಆರ್ಮೋಲ್ ಹತ್ರ ರಿಂಕಲ್ಸ್ ಬರೋಕ್ಕೆ ಕಾರಣ ಆಗುತ್ತೆ. ಇವತ್ತು ತುಂಬಾ ಜನ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ, ಅದಕ್ಕೋಸ್ಕರ ಇದಕ್ಕೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ಯಾಕ್ ಇಲ್ಲಿ ಅರ್ಥ ಆಯ್ತಲ್ಲ ಬ್ಯಾಕ್ದು. ಇವಾಗ ಫ್ರಂಟ್ ನೆಕ್ ಮತ್ತೆ ಮಧುಬಾಲ ಡಿಸೈನ್ದು ಯಾವ ತರ ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಈ ತರ ಪೇಪರ್ ಎತ್ಕೋಬೇಕು. ಯಾಕಂತಂದ್ರೆ ಪೇಪರ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರು ಡಾಟ್ಗಳೆಲ್ಲ ಸ್ವಲ್ಪ ನಾವು ಒರಿಜಿನಲ್ ಕಟ್ ಮಾಡ್ಬೇಕಾದ್ರೆ ಅದನ್ನ ಸರಿಪಡಿಸ್ಕೊಂತೀವಿ. ಮತ್ತೆ ಮಧುಬಾಲ ಡಿಸೈನ್ ಅಲ್ಲದೆ ಆ ಫ್ರಂಟ್ ಎಲ್ಲ ಟೈಂಗ್ ತರ ಬರೋದು, ನಾರ್ಮಲ್ ಪ್ರಿನ್ಸಸ್ ಕಟ್ ಅಲ್ಲಿ ಯಾವ ತರ ಕೊಡೋದು ಅಂತ ಅದನ್ನು ಇದೇ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ 2 ಲೈನ್ ಮಾರ್ಕ್ ಮಾಡ್ಕೊಂಡಿದೀನಿ. 2 ಲೈನ್ ಏನಕ್ಕೆ ಅಂತ, ಫ್ರಂಟ್ ಅಲ್ಲಿ ಉಕ್ಸ್ ಹಾಕ್ತಿವಲ್ಲ, ಆ ಉಕ್ಸ್ ಪಟ್ಟಿಗೂ ಎಷ್ಟು ಹೊಲಿತೀವೋ ಅಷ್ಟು ಮಾರ್ಜಿನ್ ಮಾತ್ರ 2 ಲೈನ್ ಅನ್ನೋದು ಹಾಕೊಂಡಿದೀನಿ. ಅದಾದ್ಮೇಲೆ ಬ್ಯಾಕ್ ಸೇಮ್ ಆಸ್ ಇಟ್ ಈಸ್ ನಾವು ರೆಗ್ಯುಲರ್ ಆಗಿ ಕಟ್ ಮಾಡ್ತೀವಲ್ಲ ಅದೇ ತರ ನೋಡಿ ಈ ತರ ಇಟ್ಕೊಂಡಿದೀನಿ. ಅದಾದ್ಮೇಲೆ ಫ್ರಂಟ್ ಲೆಂತ್ ನಾವು ತಗೊಂಡಿರ್ತೀವಿ, .2 ತಗೊಂಡಿರ್ತೀವಿ. 10 13.5 ಇದೆ. ಅವಾಗ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನಮ್ಗೆ ಕಮ್ಮಿ ಅಂದ್ರೂ 1.5-2 ಇಂಚು ಡೌನ್ ಇರಬೇಕು. ನಾನೇನ್ ಮಾಡ್ತೀನಿ, 1.5 ಇಂಚು ಡೌನ್ ಇಟ್ಕೊಂತೀನಿ. ಫ್ರಂಟ್ ಲೆಂತ್ ನಾವು ತಗೊಂಡಿರ್ತೀವಲ್ಲ, ಫ್ರಂಟ್ ಲೆಂತ್ 10-13.5 ಇದೆ. ಅಲ್ಲಿಂದ ನಾನು 13.5 14ವರೆಗೆ 15ಗೆ 2 ಇಂಚು 1.5 ಇಂಚ್ ಸಾಕು. ಸ್ವಲ್ಪ ಸಣ್ಣ ಇದ್ದಾರೆ ಅದಕ್ಕೆ
ಇದೇ ಸೈಜು ದಪ್ಪನೂ ಇದೆ, ಅದು ನೆಕ್ಸ್ಟ್ ಸೈಜು ಮಾಡ್ತೀನಿ ನೋಡಿ. ಈ ತರ ಶೇಪ್ ಆಗಿ ಮಾರ್ಕ್ ಮಾಡ್ಕೊತೀನಿ. ಅದಾದ್ಮೇಲೆ ನಾನು ನೀಟಾಗಿ ಕಟ್ ಮಾಡ್ಕೊತೀನಿ. ಫ್ರಂಟ್ ಅಲ್ಲಿ ಚೆಸ್ಟ್ ಎಲ್ಲಿ ಬರುತ್ತೋ ಅಲ್ಲಿ ಮಾತ್ರ ನಮಗೆ ಲೂಸ್ ಅನ್ನೋದು ಫ್ರಂಟ್ ಅಲ್ಲಿ ಮೇಲೆ ಕೆತ್ಕೊಂಡ್ಬಿಡುತ್ತೆ ಬ್ಲೌಸ್, ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ಬಿಡಬೇಕು. ಇದು ಬೆಲ್ಟ್ ನೀಟಾಗಿ ಕೆಳಗಡೆ ಚೆಸ್ಟ್ ಕೆಳಗಡೆ ಪಟ್ಟಿ ತರ ಕುತ್ಕೋಬೇಕಲ್ಲ ಮಧುಬಾಲ ಬ್ಲೌಸ್ಗೆ, ಅದು 1.5 ಇಂಚು ಇಲ್ಲಿ ಎಕ್ಸ್ಟ್ರಾ ಬರಬೇಕು. ಅದಕ್ಕೆ 1.5 ಇಂಚು ಡೌನ್ ಮಾಡಿದೀನಿ. ಕರೆಕ್ಟಾಗಿ ಚೆಸ್ಟ್ ಇಂದ ಕೆಳಗಡೆ ಇಲ್ಲಿ ಏನ್ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನಾವು ಹಿಂಗೆ ಮಾರ್ಕ್ ಮಾಡ್ಕೊಂತೀವಿ. ಅದಕ್ಕೋಸ್ಕರ ಈ 1.5 ಇಂಚ್ ಅನ್ನೋದು ಬಿಟ್ಟಿದ್ದೀನಿ. ತುಂಬಾ ಈಸಿಯಾಗಿ ನಿಮ್ಗೆ ಕಲಿಸ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ಕೆಲಸ ಇದಿಷ್ಟು ಎತ್ಬಿಟ್ಟಿದ್ದೀನಿ. ಇಲ್ಲಿ ಪಟ್ಟಿ ತರ ಬರ್ಬೇಕಲ್ಲ, ಇಲ್ಲಿ ಮಾತ್ರ ಸೈಡ್ ಲೈನ್ ಬರಲ್ಲ, ಅದಕ್ಕೋಸ್ಕರ ಇಲ್ಲಿ 1.5 ಇಂಚ್ ಬಿಟ್ಟಿದ್ದೀನಿ. ಅದಾದ್ಮೇಲೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಉಕ್ಸ್ ಪಟ್ಟಿಗೆ ಮಾರ್ಜಿನ್, ಆ ಮಾರ್ಜಿನ್ ಇಂದ ಸ್ವಲ್ಪ ಲೈನ್ ಸ್ಟ್ರೈಟ್ ಆಗಿರ್ಲಿ ಅಂತ ಒಂದು ಲೈನ್ ಹಾಕೊಂಡಿದ್ದೀನಿ. ಆ ಲೈನ್ ಹತ್ರ ಒಂದು ಈ ತರ ಕಟ್ ಮಾಡ್ಕೊಂಡೆ. ಅದಾದ್ಮೇಲೆ ಎಲ್ಲೂ ಎಕ್ಸ್ಟ್ರಾ ಬಿಡೋದೇನ್ ಬೇಡ, ನಮ್ಗೆ ಎಲ್ಲಿ ಎಕ್ಸ್ಟ್ರಾ ಬಿಡ್ಬೇಕು ಅಲ್ಲಿ ಮಾತ್ರ ಬಿಡ್ಬೇಕು. ಅಲ್ಲಿ ನಾನು ಆಲ್ರೆಡಿ ಬಿಟ್ಟಿದ್ದೀನಿ, ಅದಷ್ಟಾಯ್ತು. ಇಲ್ಲಿ ಮಾಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೊಂಡೆ ನೋಡಿ. ಇಲ್ಲಿ ನ್ಯಾಚ್ ಮಾಡ್ಕೊಂಡು ಇಲ್ಲಿ ನ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಉಕ್ಸ್ ಪಟ್ಟಿ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಇಲ್ಲಿ ಬೆಲ್ಟ್ ತರ ಮಧುಬಾಲ ಬ್ಲೌಸ್ಗೆ ಇಲ್ಲಿ ಬರ್ಬೇಕಲ್ಲ ಅದಕ್ಕೆ ಮಾತ್ರ ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಬೇರೆ ಎಲ್ಲೂ ಎಕ್ಸ್ಟ್ರಾ ಬಿಟ್ಟಿಲ್ಲ. ಅದಾದ್ಮೇಲೆ ಇದನ್ನ ತೆಗೆದು ಬಿಟ್ಟಿದ್ದೀನಿ. ಮತ್ತೆ ಫ್ರಂಟ್ ಅಲ್ಲಿ ಶೇಪ್ ಬರ್ಬೇಕಲ್ಲ ನೋಡಿ, ಇಷ್ಟು ಶೇಪ್ ಬರಬೇಕು. ಅರ್ಧ ಮುಕ್ಕಾಲು ಇಂಚು, ಅದಕ್ಕೋಸ್ಕರ ಅರ್ಧ ಮುಕ್ಕಾಲು ಇಂಚು ಎಕ್ಸ್ಟ್ರಾ. ನಾವು ಇಲ್ಲಿ ಅರ್ಧ ಮುಕ್ಕಾಲು ಇಂಚು ಅನ್ನೋದು ಶೇಪ್ ತಗೊಂಡಿದೀವಲ್ಲ, ಫಸ್ಟ್ ಒನ್ ಬೈ ಒನ್ ಮಾಡಿದ್ರೆ ನಮ್ಗೆ ನೀಟಾಗಿ ಕ್ಲಾರಿಟಿ ಆಗಿ ಅರ್ಥ ಆಗುತ್ತೆ. ಇಲ್ಲ ಅಂತಂದ್ರೆ ಅದು ಸರಿಯಾಗಿ ನಮ್ಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಮೊದಲನೇದಾಗಿ ಫ್ರಂಟ್ ಕ್ರಾಸ್ ನ ಕಟ್ ಮಾಡ್ಕೊಂಡಿದೀವಿ. ಫ್ರಂಟ್ ಶೇಪ್ ನೋಡ್ಕೊಂಡು ನೋಡಿ ಈ ತರ ಕಟ್ ಮಾಡ್ಕೊಂಡು ಫಸ್ಟ್ ಕೆಲಸ. ಎರಡನೇದು ಬಂದ್ಬಿಟ್ಟು ಫ್ರಂಟ್ ಡೀಪ್ ನೋಡ್ಕೋಬೇಕು. ಫ್ರಂಟ್ ಡೀಪ್ ಎಷ್ಟಿದೆ? 7.5 ಇದೆ ನೋಡಿ. ಈ ತರ 7.5 ಅಂದ್ರೆ 1/4 ಇಂಚ್ ಕಮ್ಮಿ, ಯಾಕಂದ್ರೆ ಹೊಲಿಯಕ್ಕೆ ಮಾರ್ಜಿನ್ ಬೇಕಲ್ಲ ಅದಕ್ಕೆ. ಎರಡನೇದಾಗಿ ಇಲ್ಲಿ ಇದು ಮತ್ತೆ ಡಾಟ್ ಮೆಜರ್ಮೆಂಟ್ ತಗೊಂಡೆ. ಅದಾದ್ಮೇಲೆ ಇಲ್ಲೂ ಫ್ರಂಟ್ ಬ್ರಾಡ್ ಎಷ್ಟು ಅಂತ, ಬ್ಯಾಕ್ ಬ್ರಾಡ್ ಎಷ್ಟು ಅಂತ ತಗೊಂಡಿದ್ದೀನಿ. ಅದಾದ್ಮೇಲೆ ರೆಗ್ಯುಲರ್ ಆಗಿ ಪ್ರಿನ್ಸಸ್ ಕಟ್ ಹೆಂಗ್ ಕಟ್ ಮಾಡ್ತೀವಿ ಆ ತರ ಮಾರ್ಕ್ ಮಾಡ್ಕೊಂತೀನಿ ಫಸ್ಟ್ ಈ ತರ, ಓಕೆನಾ. ಮತ್ತೆ ಡೀಪ್ಗೆ ಮತ್ತೆ ಇದು ಇದಕ್ಕೆ. ಅದಾದ್ಮೇಲೆ ಟೈಯಿಂಗ್ ಮಾಡ್ಬೇಕಲ್ಲ, ಟೈಯಿಂಗ್ಗೋಸ್ಕರ ಮತ್ತೆ ಇದು ಟೈಯಿಂಗ್ ಇದೆ ಮಾರ್ಕ್ ಮಾಡ್ಕೊಂಡೆ. ಈ ತರ ಸ್ವಲ್ಪ ಟೈಯಿಂಗ್ ಕಮ್ಮಿ ಬರಲಿ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಮತ್ತೆ ಇಲ್ಲಿಂದ ಹಿಂಗೆ ಶೇಪ್ನ ಹಿಂಗೆ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಇಲ್ಲೇ ಸೇಮ್ ನಾವಿಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಬಿಟ್ವಲ್ಲ, 1 ಇಂಚು ಪ್ಲಸ್ ಇಲ್ಲಿ ಹೊಲಿಯಕ್ಕೆ ಮಾರ್ಜಿನ್ ಬೇಕಲ್ಲ ಅದಕ್ಕೆ 2 ಇಂಚು. 2 ಇಂಚ್ಗೆ ಒಂದು ಸ್ಕೇಲಲ್ಲಿ ಫಸ್ಟ್ ನಾವು ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಂಡು ನೋಡಿ ಅವ್ರ ಚೆಸ್ಟ್ ಯಾವ ತರ ಇರುತ್ತೋ ಆ ತರ ನಾವು ಈ ತರ ರೌಂಡ್ ಆಗಿ ಶೇಪ್ ಮಾರ್ಕ್ ಮಾಡ್ಕೋಬೇಕು, ಓಕೆನಾ. ಅದಾದ್ಮೇಲೆ ಈ ಪೋರ್ಷನ್ ನಲ್ಲಿ ಸ್ವಲ್ಪ ಲೂಸ್ ಬಿಟ್ಕೊಂಡು, ಯಾವ ತರ ಈ ಪೀಸ್ ಇದೆಯಲ್ಲ ಇದು ರೆಡಿ ಪೀಸ್ ಇರುತ್ತೆ, ಈ ಪೀಸ್ಗೆ ಸ್ವಲ್ಪ ಈ ಕಡೆ ತಗೊಂಡು ಮಾರ್ಜಿನ್ ಅದು ಇವಾಗ ತೋರಿಸ್ಕೊಡ್ತೀನಿ ಯಾವ ತರ ಅಂತ. ಇದಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಹುಕ್ಸ್ ಬರುತ್ತೆ. ಈ ಪ್ರಿನ್ಸಸ್ ಕಟ್ ನಾವು ರೆಗ್ಯುಲರ್ ಆಗಿ ನಾರ್ಮಲ್ ಆಗಿ ಪ್ರಿನ್ಸಸ್ ಕಟ್ ಮಾಡಿದ್ರೆ ಏನ್ ಮಾಡ್ತೀವಿ, ಸೀದಾ ಇದನ್ನ ಈ ಪೀಸ್ ಹಿಂಗೆ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಮತ್ತೆ ಈ ಪೀಸ್ ಹಿಂಗೋಗಿ ಮತ್ತೆ ಹಿಂಗ್ ಕಟ್ ಮಾಡ್ಕೊಂತೀವಿ. ಇದು ಪೀಸ್ ಹಿಂಗೆ ಇರುತ್ತೆ. ಮತ್ತೆ ಇದು ಪ್ರಿನ್ಸಸ್ ಕಟ್ಟು ಪ್ಲಸ್ ಇದು ಜೈನ್ ಎರಡು ಬರುತ್ತೆ ನೋಡಿ. ಈ ಪೀಸ್ ಇಂದ ಹಿಂಗ್ ಬಂದು ಹಿಂಗೋಗಿ ಮತ್ತೆ ಈ ಪೀಸ್ ಹಿಂಗ್ ಬಂದು ವಿ ಶೇಪ್ ಹಿಂಗ್ ತಗೊಂಡ್ಬಿಟ್ರೆ ಪ್ರಿನ್ಸಸ್ ಕಟ್ಟು ಪ್ಲಸ್ ನಾರ್ಮಲ್ ಈ ಟೈಯಿಂಗ್ ಬರುತ್ತೆ.
ಇದರಲ್ಲೇ ಸೇಮ್ ಹಿಂಗ್ ಮಾರ್ಕ್ ಮಾಡ್ಕೊಂಡು ಈ ತರ ಮಾಡಿದೀವಿ ಅಂದ್ರೆ ಇದು ಫ್ರಿನ್ಸ್ ಕಟ್ ಪ್ಲಸ್ ಮಧುಬಾಲ ಎರಡು ಬರುತ್ತೆ. ಆ ತರ ಇಲ್ಲಿ ಪೈಪಿಂಗ್ ಬೇಕು ಅಂದ್ರೆ ಪೈಪಿಂಗ್, ವರ್ಕ್ ಬೇಕಂದ್ರೆ ವರ್ಕ್, ನಮ್ಗೆ ಹೆಂಗ್ ಬೇಕಂದ್ರೆ ಹಂಗು ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆನಾ? ಇವಾಗ ಇದನ್ನ ಯಾವ ತರ ಇದ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ನೇದಾಗಿ ಈ ತರ ವೀಲ್ ಮಾರ್ಕ್ ಹಾಕೋಬೇಕು. ಮತ್ತೆ ಇದು ಈ ತರ ಈ ಶೇಪ್ ಚಿಕ್ಕದಾಗಿ ಬರ್ಬೇಕು ನಮ್ಗೆ. ಅದಕ್ಕೆ ಸುಮ್ಮನೆ ಹಿಂಗೆ ಈ ನೆಕ್ ಡೀಪ್ ಇರುತ್ತಲ್ಲ ಆ ಲೈನ್ಗೆ, ನೆಕ್ ಡೀಪ್ ಇಲ್ಲಿವರೆಗೂ ಇದೆಯಲ್ಲ ಈ ಲೈನ್ಗೆ ಇದು ಎಂಡ್ ಆಗ್ಬೇಕು, ಜಾಸ್ತಿ ಡೌನ್ಗೆಲ್ಲ ಹೋಗ್ಬಾರ್ದು. ಅದಕ್ಕೋಸ್ಕರ ಅಷ್ಟು ಮಾಡ್ಕೊಂಡ್ವಿ. ಇವಾಗ ಇದನ್ನ ಕಟ್ ಮಾಡ್ಕೊಂಡು ಈ ಪೀಸ್ ನ ಎಕ್ಸ್ಟ್ರಾ ನಾವು ತಗೋಬೇಕು. ಇದು ಒಂದು. ಇದು ನಿಮ್ಮ ನಾರ್ಮಲ್ ಅದರಲ್ಲಿ ಹಿಂದೆ ವಿಡಿಯೋ ತರ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಫ್ರಿನ್ಸ್ ಕಟ್ ಅದ್ರಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಫ್ರಿನ್ಸ್ ಕಟ್ ಅಂದ್ರೆ ನಾರ್ಮಲ್ ನಾವು ರೆಗ್ಯುಲರ್ ಆಗಿ ಕಟ್ ಮಾಡ್ತೀವೋ ಕಟ್ ಮಾಡ್ಕೊಂಡ್ವಿ. ಇದರಲ್ಲಿ ಈ ತರ ಮಾಡ್ಕೊಂಡ್ವಿ. ಮತ್ತೆ ಇದರಲ್ಲಿ ಒಂದ್ ಚಟ್ಕ, ಇದರಲ್ಲಿ ಒಂದ್ ಚಟ್ಕ, ಮತ್ತೆ ಇದರೊಂದ್ ಚಟ್ಕ, ಇದರಲ್ಲಿ ಒಂದ್ ಚಟ್ಕ, ಮತ್ತೆ ಇದು ಈ ತರ ಮಾಡ್ಕೊಂಡ್ವಿ. ಇವಾಗ ಒರಿಜಿನಲ್ ಅಲ್ಲಿ ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ. ನಾವು ಕಪ್ಸ್ ಹಾಕ್ತಿವಲ್ಲ ಅದರಿಂದ ನಾವು ನೋಡಿ ಎರಡೆರಡು ಲೈನಿಂಗ್ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿತಾ? ಇದರಲ್ಲಿ 2 ಪೀಸ್ ಇದೆ, ಇದರಲ್ಲಿ 2 ಪೀಸ್ ಇದೆ. ಕಪ್ಸ್ಗೆ 2 ಮತ್ತೆ ಒರಿಜಿನಲ್ಗೆ 2, 4 ಪೀಸ್ ಹಾಕೋಬೇಕಾಗುತ್ತೆ. ಮತ್ತೆ ಈ ತರ ರಿಂಕಲ್ ಇದೆ, ಇದು ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ಎರಡು ಸೇರಿ ನಾವು ಎರಡು ಮಾಡ್ಕೋಬಹುದು ಇದರಲ್ಲಿ. ನೋಡಿ ಹಿಂಗೆ ಈ ತರ ಇಟ್ಕೊಂಡು ಇದು ರೆಡಿ ಪೀಸ್ ನಮ್ಗೆ. ಇದಕ್ಕೋಸ್ಕರ ಇದನ್ನ ಈ ತರ ಕಟ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಒಂದು ನ್ಯಾಚು, ಇದು ಕಪ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಆ ಪಾಯಿಂಟ್ಗೆ ಅದು ನ್ಯಾಚ್ ಹಾಕಿರೋದು. ಮತ್ತೆ ಇದು ಆಸ್ ಇಟ್ ಈಸ್ ಉಕ್ಸ್ಗೆ ಎಕ್ಸ್ಟ್ರಾ ಬಿಟ್ಕೊಂಡಿದೀವಿ ನಾವು, ಮಾಡ್ಕೊಂಡ್ವಿ. ಇಲ್ಲೊಂದು ನ್ಯಾಚ್ ಡೀಪ್ ಹತ್ರ, ಮತ್ತೆ ಇದು ಮತ್ತೆ ಇಲ್ಲೊಂದು ನ್ಯಾಚ್. ಮತ್ತೆ ಇವಾಗ ನೋಡಿ ಇದೇ ಮೈನ್ ಇರೋದು, ಇದನ್ನ ಇಲ್ಲಿ ಕಟ್ ಮಾಡ್ಕೊಂಡೆ. ಮತ್ತೆ ಇದು ಈ ಶೇಪ್ ನ ಹಿಂಗೆ ಕಟ್ ಮಾಡ್ಕೊಂಡೆ. ಹೊಲಿಯಕ್ಕೆ ಎಷ್ಟು ಮಾರ್ಜಿನ್ ಬೇಕೋ ಅದನ್ನೆಲ್ಲ ಬಿಟ್ಟಿದ್ದೀನಿ. ನೋಡಿ ಇವಾಗ ತೋರಿಸ್ತೀನಿ ನಿಮ್ಗೆ ಯಾವ ತರ ಬಂದಿದೆ ಅಂತ. ಕೆಳಗಡೆ ಬಟ್ಟೆನು ಬ್ಲೂನ ಇದೆ, ಇದು ಬ್ಲಾಕ್ ಇದೆ, ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಪೇಪರ್ನ ಇದು ಮಾಡ್ತಾ ಇದ್ದೀನಿ. ನೋಡಿ ಉಕ್ಸ್ ಪಟ್ಟಿಗೆ ಎಷ್ಟು ಬಿಟ್ಟಿರ್ತೀವೋ ಅಷ್ಟು ಹಿಂಗೆ ಹೊಲ್ಕೊಂಡ್ಬಿಟ್ರೆ ನಮ್ಗೆ ನೋಡಿ ಇಲ್ಲಿಂದ ಇದು ಹಿಂಗೆ ಟೈಂಗ್ ಹೋಗ್ಬಿಡುತ್ತೆ. ಇದು ಹಿಂಗೆ ಶೇಪ್ ಬರುತ್ತೆ. ಮತ್ತೆ ಇಲ್ಲಿ ಮಾಮೂಲಿ ಫ್ರಿನ್ಸಸ್ ಅಟ್ಯಾಚ್ ಮಾಡಿ ಕಪ್ಸ್ ಅಟ್ಯಾಚ್ ಮಾಡ್ತೀವಿ. ಇಲ್ಲ ನಮ್ಗೆ ಅದು ಬೇಡ ಅಂತಂದ್ರೆ ನಾವು ಇದು ನಾರ್ಮಲ್ ವಿಡಿಯೋ ಇನ್ನೊಂದರಲ್ಲಿ ಮಧುಬಾಲ ಡಿಸೈನ್ ಅಂತ ಮಾಡಿದೀನಿ, ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಇದು ಶೇಪ್. ಇದು ಹಿಂಗೆ ಕಂಟಿನ್ಯೂ ಯಾವ ತರ ಮಾಡ್ಬೇಕು ಅಂತ ಆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅದಿಲ್ದಿರೋ ಶೇಪ್ ಪ್ರಿನ್ಸಸ್ ಕಟ್ ಯಾವ ತರ ಬರೋದಂತ ನೋಡಿ, ಅಷ್ಟು ನೀಟಾಗಿ ಈ ತರ ಬರುತ್ತೆ. ಓಕೆನಾ? ಹಂಗೆ ಪ್ರಿನ್ಸಸ್ ಕಟ್ಟುನು ನಿಮ್ಗೆ ತುಂಬಾ ಈಸಿಯಾಗಿ ಯಾವ ತರ ಕಟ್ ಮಾಡ್ಬೇಕು ಅಂತ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಅದು ರೆಡಿ ಪೀಸ್ ಕಟ್ ಮಾಡ್ಕೊಂಡ್ವಿ. ಇದರಲ್ಲಿ ಇವಾಗ ಈ ಪೀಸ್ ಇದೆಯಲ್ಲ, ಈ ಪೀಸ್ ನ ಎಕ್ಸ್ಟ್ರಾ ಎಲ್ಲಿ ಎಷ್ಟು ಬರಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಸೇಮ್ ಅಷ್ಟೇ, ಕಪ್ಸ್ ಇರೋದ್ರಿಂದ 4 ಪೀಸ್ ಕಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ನೇದಾಗಿ ಡಾಟ್ ಪೆಂಡಲ್ ಒಂದು ಲೈನ್ ಸ್ಟ್ರೈಟ್ ಆಗಿ ಹಾಕೊಳ್ಳಿ. ಆಮೇಲೆ ಇಲ್ಲೇನೆ ಮಾರ್ಜಿನ್ ಬಿಡೋದು ಬೆಲೆ, ಯಾಕಂದ್ರೆ ನಾವು ಇದೆರಡು ಸೇರಿಸಿ ಹೊಲಿತೀವಲ್ಲ ಅಲ್ಲಿ ಮಾರ್ಜಿನ್ ಸರಿ ಹೋಗುತ್ತೆ. ಈ ಸೈಜ್ಗೆ 1.5 ಇಂಚ್. 1.5 ಇಂಚ್ ಯಾವ ಲೆಕ್ಕದಲ್ಲಿ ನೀವು ತಗೋತೀರಾ ಅಂತ ನೀವು ಕೇಳ್ಬೋದು. ಯಾವ ಲೆಕ್ಕದಲ್ಲಿ ಅಂತಂದ್ರೆ ನಾವು ಇದು ನೋಡಿ 34 ಇದೆಯಲ್ಲ, ಇಲ್ಲಿ ಹುಕ್ಸ್ ಪಟ್ಟಿ ಬಿಟ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 3.5 ಬರುತ್ತೆ. 3.5 34 ಅಂದ್ರೆ 8.5 ಬರ್ಬೇಕಲ್ಲ. 8.5 ನೋಡಿ ಇಲ್ಲಿಂದ ಇಲ್ಲಿಗೆ 8.5 ಅಂದ್ರೆ 3.5. ಮತ್ತೆ ಇಲ್ಲಿ ಮಾರ್ಜಿನ್ ಬೇಕಲ್ಲ,
ಅದಕ್ಕೆ ಇಷ್ಟು ಟೋಟಲ್ ಆಗಿ ಎಷ್ಟು ಬಂತು 8.5 ಕರೆಕ್ಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನಾವು 3 ಇಂಚ್ ಹಾಕೊಂಡಿದ್ದೀವಿ. 3.5 ಇಲ್ಲಿಗೆ ಬರುತ್ತೆ, ಹೊಲಿಯಕ್ಕೆ ಇದ್ರಲ್ಲಿ ಮಾರ್ಜಿನ್ ಅದ್ರಲ್ಲಿ ಬರುತ್ತೆ. ಆ ತರ ಮೆಜರ್ಮೆಂಟ್ ನೋಡ್ಕೊಂಡು ಕರೆಕ್ಟ್ ಆಗಿ ಕಟ್ ಮಾಡ್ಕೋಬೇಕು. ಇದು ಬ್ಯಾಕ್ ಇಂದ ಕಟ್ ಮಾಡ್ಕೊಂಡ್ವಲ್ಲ, ಬ್ಯಾಕ್ ಅಲ್ಲಿ ನಾವು ಡಾಟ್ ಹಿಡಿತೀವಿ, ಇದ್ರಲ್ಲಿ ಫ್ರಂಟ್ ಅಲ್ಲಿ ಹಿಡಿಯಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕ್ರಾಸ್ ತಗೊಂಡಿದ್ದೀನಿ. ಅದಾದ್ಮೇಲೆ ಸೇಮಿಂಗ್ ಆಸ್ ಇಟ್ ಈಸು ಕಟ್ ಮಾಡ್ಕೊಂಡೆ. ಅದಾದ್ಮೇಲೆ ನೋಡಿ ಸ್ವಲ್ಪ ಸ್ಟ್ರೈಟ್ ಬಂದು ಆಮೇಲೆ ಹಿಂಗ್ ಶೇಪ್ ಬರಬೇಕು. ಏನಕ್ಕೆ ಅಂತಂದ್ರೆ ಕೆಳಗಡೆ ಮಧುಬಾಲ ಬ್ಲೌಸ್ಗೆ ಕಟ್ ಮಾಡ್ದಂಗೆ ಕೆಳಗಡೆ ಬೆಲ್ಟ್ ತರ ಸ್ಟ್ರೈಟ್ ಬರ್ಬೇಕಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಇಲ್ಲಿ 1 ಇಂಚು ಸ್ಟ್ರೈಟ್ ಆಗಿ ತಗೊಂಡ್ವಿ. ಅದಾದ್ಮೇಲೆ ಇಲ್ಲಿ ಮಾಮೂಲಿ ಸೈಡ್ ಅಲ್ಲಿ ಏನು ಎಕ್ಸ್ಟ್ರಾ ಬಿಡೋ ತರ ಏನಿಲ್ಲ, ಅದನ್ನ ಸೇಮ್ ಕಟ್ ಮಾಡ್ಕೊಂಡ್ವಿ. ಮತ್ತೆ ಇದನ್ನ ನೆಟ್ ಮಾಡ್ಕೊಂಡ್ವಿ. ಮತ್ತೆ ಇನ್ನೊಂದ್ ಸ್ವಲ್ಪ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ನಾವ್ ಇನ್ನೊಂದ್ಸರಿ ಹಿಂಗೆ ನೀಟಾಗಿ ರೌಂಡ್ ಶೇಪ್ ಆಗಿ ಇದನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇವಾಗ ಬ್ಯಾಕ್ ಅಲ್ಲಿ ಇರುವಂತ ನೆಕ್ ಶೇಪ್ ಕಟ್ ಮಾಡಕೊಳ್ಳೋಣ. ಬ್ಯಾಕ್ ಅಲ್ಲಿ ಈ ತರ ಶೇಪ್ ಇದೆ. ಅದಾದ್ಮೇಲೆ ಇದು ಟೆಂಪಲ್ ತರ ಬರುತ್ತೆ ನೋಡಿ, ಎಷ್ಟು ನೀಟಾಗಿ ಇದು ಯಾವ ತರ ಬಂದಿದೆ ಅಂತ ನಾನು ಆಮೇಲೆ ವಿಡಿಯೋದಲ್ಲಿ ನಿಮ್ಗೆ ಬ್ಲೌಸ್ ರೆಡಿ ಆದ್ಮೇಲೆ ಯಾವ ತರ ಬಂದಿದೆ ಅಂತ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು. ಈ ತರ ಬರುತ್ತೆ ನೋಡಿ, ಎಷ್ಟು ನೀಟ್ ಆಗಿದೆಯೋ. ಸರಿಯಾಗಿ ಕಾಣಿಸಿಲ್ಲ ಅನ್ಸುತ್ತೆ, ಎರಡು ಡಾರ್ಕ್ ಇದೆ ಕೆಳಗಡೆ ಇದು, ಅದಕ್ಕೋಸ್ಕರ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ. ನೋಡಿ ಈ ತರ ನಮ್ಗೆ ಶೇಪ್ ಅನ್ನೋದು ಬರುತ್ತೆ. ಇಲ್ಲಿ ಲೂಪ್ ಬಟನ್ ಬರುತ್ತೆ, ಫ್ರಂಟ್ ಹುಕ್ಸ್ ಬರುತ್ತೆ. ಓಕೆನಾ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗ್ಲಿ. ಓಕೆನಾ, ಡನ್.